ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಚಂದನ್. ಇವತ್ತು ನಾನು ಬಂದಿದ್ದೇನೆ ಹೊಸ ಹಾರರ್ ಸ್ಟೋರಿಯ ಜೊತೆ. ಓಕೆ, ಬನ್ನಿ ಆ ಕತೆ ಏನಂತ ನೋಡೋಣ. ಇವತ್ತಿನ ಕತೆ ಕುಂದಾಪುರ ಸಮೀಪದ ಹಳೆಯ ಸೇತುವೆ ಬಗ್ಗೆ. ಕುಂದಾಪುರದ ಇಬ್ಬರು ಹುಡುಗರು, ಇವರ ಹೆಸರು ರಾಜು ಮತ್ತು ಪ್ರೀತಮ್. ಇವರು ಇದೇ ಊರಿನ ಹುಡುಗರು. ತಂಪಾದ ಗಾಳಿ ಬೀಸುತ್ತಿದೆ. ದೂರದಲ್ಲಿ ಸಮುದ್ರದ ಮೃದುವಾದ ಶಬ್ದ. ಕುಂದಾಪುರದ ರಸ್ತೆಗಳು ನಿಶಬ್ದವಾದವು. ಸುಮಾರು ರಾತ್ರಿ 7 ಗಂಟೆ. ರಾಜು ಮತ್ತು ಇವನ ಸ್ನೇಹಿತ ಪ್ರೀತಮ್ ರಸ್ತೆಯ ಪಕ್ಕದ ಒಂದು ಸಣ್ಣದಾದ ಚಹಾ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಮೆಣಸಿನಕಾಯಿ ಬಜ್ಜಿಯನ್ನು ತಿನ್ನುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ರಾಜು ಹೇಳ್ತಾನೆ, ಲೇ ಮಗ, ಅದೇನೋ ಕುಂದಾಪುರ ಸೇತುವೆ ಐತಲ್ಲ, ಅಲ್ಲಿಗೆ ಒಂದ್ಸತಿ ಹೋಗಿ ಬರೋಣ, ಬತ್ತೀಯಾ? ಪ್ರೀತಮ್ ಕೇಳ್ತಾನೆ, ಲೇ ಮಗ, ಯಾವ ಸೇತುವೆನಲ್ಲ? ಆ ಅಂಟೆಡ್ ಸೇತುವೆ ಅಂತಾರಲ್ಲ, ಆ ಸೇತುವೆನಾ? ರಾಜು, ಹೌದು ಮಗ, ಅದೇ ಸೇತುವೆ. ಬಾರೋ ಒಂದ್ಸರಿ ಹೋಗಿ ಬರೋಣ, ಏನಾಗುತ್ತೆ ನೋಡೋಣ, ಬಾರ್ಲಾ? ಪ್ರೀತಮ್ ಭಯದಿಂದ ಹೇಳ್ತಾನೆ, ನಮ್ಮ ಅಪ್ಪ ಹೇಳ್ತಿದ್ರು ಕಣೋ, ಆ ಸೇತುವೆ ಹತ್ರ ಹೋಗ್ಬೇಡ್ರಿ ರಾತ್ರಿ ಹೊತ್ತು ಎಂದು ಹೇಳಿದ. ರಾಜು ಹೇಳ್ತಾನೆ, ಲೇ ಬಾರೋ, ನಾವು ಹೋಗೋದು ಯಾಕೆ ನಿಮ್ಮ ಅಪ್ಪಂಗೆ ಹೇಳ್ತೀಯಾ? ಹೇಳ್ದಲ್ಲೇ ಸುಮ್ಮನೆ ಹಂಗೆ ಇರುವಂತೆ ಒಂದ್ಸತಿ ಹೋಗಿ ಬರೋಣ, ಅದು ಎಲ್ಲ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾನೆ. ಕಣ್ಲ ಪ್ರೀತಮ್, ನಾನೇನು ಪೆದ್ನ? ಈಗಿನ ಕಾಲದಲ್ಲಿ ಅದನ್ನೆಲ್ಲ ನಂಬ್ತಿಲ್ಲೋ ನೀನು? ನಾನು ಯಾವುದಕ್ಕೂ ಭಯಪಡುವ ಮಗನೇ ಅಲ್ಲ ಕಣೋ. ಇವಾಗೇನಪ್ಪ, ಬತ್ತಿಯೋ ಇಲ್ವ ನೀನು? ಇಲ್ಲ ನಾನು ಹೋಗಿ ಬಂದು ತೋರಿಸ್ತಾ, ನಾನು ಯಾರ ಮಗ ಅಂತ ಅರ್ಥ ಮಾಡಿಸ್ತಾನೆ ನಿನಗೆ ಅಂತ ಪ್ರೀತಮ್ಗೆ ಹೇಳ್ತಾನೆ. ಇನ್ನು ಪ್ರೀತಮ್, ಆ ಸೇತುವೆ ಮೇಲೆ ಏನೂ ಇಲ್ಲ ಕಣೋ, ಎಲ್ಲರೂ ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ನೀನು ನಂಬ್ತಿಯಲ್ಲೋ? ಇದೇ ರೀತಿ ಇವರ ಇಬ್ಬರ ಮಧ್ಯದಲ್ಲಿ ಮಾತುಕತೆ ಮುಗಿಯುತ್ತೆ. ಪ್ರೀತಮ್ ಭಯಪಟ್ಟು ಏನೇ ಹೇಳಿದರೂ ರಾಜು, ಇಲ್ಲ ಗುರು, ನಾನು ಇದನ್ನು ನಂಬಲ್ಲ ಅಂತ ಹೇಳಿ ಅವನು ಕರ್ಕೊಂಡು ಇಬ್ಬರು ಗಾಡಿಯಲ್ಲಿ ಹೋಗ್ತಾರೆ. ರಾತ್ರಿ ಸರಿಸುಮಾರು 7:30 ಆಗಿತ್ತು. ರಾಜು ಮತ್ತು ಪ್ರೀತಮ್ ಬೈಕ್ ಮೇಲೆ ಆ ಸೇತುವೆ ಹತ್ರ ಹೋಗ್ತಾ ಇದ್ರು. ತಂಪಾದ ಗಾಳಿ ಬೀಸಲು ಶುರುವಾಯಿತು. ದಾರಿ ಬದಿಯಲ್ಲಿದ್ದ ದೊಡ್ಡ ಮರಗಳು, ನಾಯಿಗಳ ಕೂಗುವ ಶಬ್ದ, ಯಾವುದೋ ಒಂದು ಶಕ್ತಿ ಅವರ ಮೇಲೆ ಹಾರ್ದಂಗಾಯಿತು. ಸೇತುವೆ ಮೇಲಿರುವ ವಿದ್ಯುತ್ ಕಂಬದಲ್ಲಿ ಬಲ್ಬ್ಗಳು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದವು. ಪ್ರೀತಮ್ಗೆ ಇವೆಲ್ಲ ನೋಡಿ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೇ ರಾಜು, ನಿನಗೇನಾದ್ರು ಅನಿಸ್ತಿದ್ಯೋ ಇಲ್ವೋ? ಲೇ ರಾಜು, ನನಗೆ ಸಖತ್ ಭಯ ಆಗ್ತಾ ಇದ್ಕೊಳೋ, ನನಗೆ ಹಿಂದೆ ಕೂತ್ಕೊಳಕ್ಕಾಗ್ತಿಲ್ಲ, ಕಾಲೆಲ್ಲ ಶೇಕ್ ಆಗ್ತವೆ. ಇದು ನಿಲ್ಲಿಸ್ಬಿಡೋ, ಇಲ್ಲೇನೆ ಕತ್ಲೆ ಬೇರೆ ಜಾಸ್ತಿ ಆಗ್ತೈತೆ, ಲೈಟ್ ಬೇರೆ ನೋಡು ಆಫ್ ಆ್ಯಂಡ್ ಆನ್ ಆಗ್ತಾವಲ್ಲಿ, ಹೋಗೋದು ಬೇಡ ಕಣೋ, ಹೇಳೋ ಮತ್ತು ಕೇಳೋ, ನಿಲ್ಲಿಸೋ. ಪ್ರೀತಮ್ ಎಷ್ಟೇ ಭಯದಿಂದ ಏನೇ ಹೇಳ್ತಿದ್ರು ರಾಜು ಅದನ್ನು ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ. ರಾಜು ಹೇಳ್ತಾನೆ, ಲೇ ಮಗ, ಸುಮ್ಮನೆ ಇರೋ, ಅದು ನಿಮ್ಮೆಲ್ಲ ಕಲ್ಪನೆ ಅಷ್ಟೇ ಕಣೋ, ಅಲ್ಲಿ ಏನೂ ಇರಲ್ಲ ಅಂಥದ್ದು. ಗಾಡಿಯಲ್ಲಿ ಸೇತುವೆ ಮಧ್ಯಕ್ಕೆ ಬಂದರು. ಗಾಡಿ ಏನೋ ಒಂಥರ ಸಡಿಲವಾಗಿ ಓಡುವಂತೆ ಅನಿಸ್ತಿತ್ತು. ಅಷ್ಟರಲ್ಲಿ ದಾರಿ ಮಧ್ಯೆ ಅವರ ಮುಂದೆ ದೂರದಲ್ಲಿ ಬಿಳು ಹುಡುಪಿನ ಹೆಣ್ಣು ರೂಪ ಕಂಡಿತು. ಆ ಹೆಣ್ಣು ಉದ್ದನೆಯ ಕೂದಲು, ಬಿಳಿಯ ಸೀರೆ, ಉದ್ದನೆಯ ಉಗುರುಗಳು ಬಿಟ್ಟುಕೊಂಡು ರೋಡಲ್ಲಿ ನಡ್ಕೊಂಡು ಜೋರಾಗಿ ಬರುತ್ತಿದ್ದಳು. ಪ್ರೀತಮ್ ನೋಡಿ ಹೇಳ್ತಾನೆ, ಲೋ ನೋಡೋ ಅಲ್ಲಿ, ಕೊನೆಗೂ ನಮ್ಮ ಕತೆ ಮುಗಿತು ಕಣೋ. ನಾನು ಏನೇ ಹೇಳಿದ್ರು ನಂಬಲಿಲ್ಲ, ನನ್ನನ್ನು ಕರ್ಕೊಂಬಂದೆ, ನನ್ನ ಕಥೆನೂ ಮುಗೀತು. ಮೊದಲೇ ನಿಂಗೆ ಹೇಳಿದ್ದೆ ಹೋಗೋದು ಬೇಡ, ಅಲ್ಲಿ ಏನೋ ಇರುತ್ತೆ ಅಂತ. ನೋಡಲ್ಲಿ ಹೆಣ್ಣು ದೆವ್ವ ನಿನ್ನ ಮುಂದೆನೇ ನಡ್ಕೊಂಬತ್ತಿರೋದು, ನೋಡಲ್ಲಿ ಎಷ್ಟು ಜೋರಾಗಿ ಗೊತ್ತೈತೆ. ರಾಜು ಆ ಹೆಣ್ಣು ದೆವ್ವವನ್ನು ನೋಡಿ ಮನಸ್ಸು ಗಟ್ಟಿ ಮಾಡಿಕೊಂಡು ನೋಡ್ತಾನೆ. ರಾಜು ನೋಡಿ ಹೇಳ್ತಾನೆ ಪ್ರೀತಮ್ಗೆ, ಲೋ ಪ್ರೀತಮ್, ಅದೇನು ಬರುತ್ತೋ ಬರಲಿ ಬಿಡೋ, ನಾನಿಲ್ವ ನನ್ನ ಜೊತೆ ಅಂತೂ ಹೇಳಿದ. ಇವರಿಬ್ಬರು ಗಾಡಿಯಲ್ಲಿ ಕೊನೆಗೆ ಆ ಸೇತುವೆ ಮಧ್ಯದಲ್ಲಿ ನಿಂತ್ಕೊಂಡ್ರು. ಆ ಹೆಣ್ಣು ದೆವ್ವ ಸಿಟ್ಟಿಕೊಂಡು ಅಜ್ಞಾತ ಶಬ್ದ ಮಾಡುತ್ತಾ ರಸ್ತೆಗೆ ಹಾರಿ ಬಿಟ್ಟಿತು. ರಾಜು ಮತ್ತು ಪ್ರೀತಮ್ ಹೆದರಿ ರೋಡ್ ಸೈಡಿಗೆ ಜಾರಿ ಬಿದ್ದರು. ಪ್ರೀತಮ್ ಬೀಳುತ್ತಾ ತುಂಬ ಗಾಬರಿಯಾದ.
ಅವರಿಬ್ಬರು ಎದ್ದು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಹೆಣ್ಣು ದೆವ್ವ ಮಾಯವಾಗಿತ್ತು. ಇಬ್ಬರು ಮಾತನಾಡುತ್ತಾ ಸಮಾಧಾನ ಮಾಡಿಕೊಂಡು ಎದ್ದು ನಿಂತ್ಕೊಂಡ್ರು. ತಗೊಳಪ್ಪ ತಿರ್ಗ ಬಂತು. ದೂರದಲ್ಲಿ ಗೆಜ್ಜೆಯ ಶಬ್ದ ಕೇಳಿ ಬಂತು. ಇವರು ಭಯದಿಂದ ತಿರುಗಿ ನೋಡಿದರು. ಈ ಸೇತುವೆಯ ಕೊನೆಯಲ್ಲಿ ಇದೇ ಊರಿನ ಹಳೆಯ ಕಾರ್ಮಿಕರು ರೂಪಗಳು, ಮುಸುಕು ಮುಖಗಳು ಓಡಾಟ ಶುರು ಮಾಡಿದವು. ಹಾಳಾದ ಬಟ್ಟೆ ಎಲ್ಲೆಂದರಲ್ಲಿ ತಿರುಗಾಡುತ್ತಾ ಕಾಣುತ್ತಿದ್ದವು. ಇವರಿಗೆ ತುಂಬ ಭಯವಾಗಲು ಶುರುವಾಯಿತು. ಪ್ರೀತಮ್, ಓ ದೇವರೇ ಕಾಪಾಡಪ್ಪ ಎಂದು ಪ್ರಾರ್ಥನೆ ಮಾಡಿ, ರಾಜು ಓಡು, ಇಲ್ಲಿಂದ ಇಲ್ಲಿರೋದು ಬೇಡ, ಓಡೋಣ ಇಬ್ಬಳನು ಎಂದು ಓಡಲು ಶುರು ಮಾಡಿದರು. ರಾಜು ಭಯಪಟ್ಟು ಹೌದೌದು ಮಗ, ಓಡು ಎಂದು ಬೈಕ್ ಹತ್ತಿದರು. ರಾಜು ಕೀ ಆನ್ ಮಾಡಿ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ. ಅವನಿಗೆ ಸಖತ್ ಭಯ ಆಗ್ತೈತಿ. ಮತ್ತೆ ತಂಪಾದ ಗಾಳಿ ಬೀಸಲು ಶುರುವಾಯಿತು. ಹಿಂದೆ ತಿರುಗಿ ನೋಡಿದರೆ ಇವರ ಬೈಕ್ ಹಿಂದೆಯಲ್ಲಿ ಅದೇ ಸೀರೆಯ ಹೆಣ್ಣು ದೆವ್ವವು ಕೂತಿಕೊಂಡಿತ್ತು. ರಾಜುಗೆ ತುಂಬ ಭಯ ಆಗಿ ಅಂತೂ ಇಂತೂ ಕೊನೆಗೆ ಬೈಕ್ ಸ್ಟಾರ್ಟ್ ಮಾಡಿದನು. ಅವರಿಬ್ಬರು ಬೈಕನ್ನು ತುಂಬ ಜೋರಾಗಿ ಓಡಿಸಿಕೊಂಡು ಅವರ ಮನೆ ಕಡೆ ಹೋದರು. ಅವರಿಬ್ಬರ ಹೃದಯ ಬಡಿತ ಇನ್ನೂ ಕಮ್ಮಿಯಾಗಿರಲಿಲ್ಲ. ಆ ಸೇತುವೆಯ ಮುಗಿದಂತೆ ಆ ತಂಪಾದ ಗಾಳಿ ಕೂಡ ಕಮ್ಮಿಯಾಗುತ್ತಾ ಹೋಯಿತು. ಅವರಿಬ್ಬರು ಆ ಸೇತುವೆಯಿಂದ ಮುಂದೆ ಬಂದು ಹಿಂದೆ ತಿರುಗಿ ನೋಡಿದರೆ ಆ ಹೆಣ್ಣು ಮಗಳು ಆ ಸೇತುವೆ ಮೇಲಿಂದ ಇವರ ಕಡೆ ತಿರುಗಿ ನೋಡಿದಂತೆ ಕಂಡಿತು. ಕೊನೆಗೆ ಇಬ್ಬರು ಮನೆ ತಲುಪಿದರು. ಮನೆಗೆ ತಲುಪಿದ ತಕ್ಷಣ ಬಾಗಿಲು ಹಾಕಿ ಒಳಗೆ ನಿಂತರು. ರಾಜು ಫುಲ್ ಭಯದಿಂದ ನಿಂತಿದ್ದ. ರಾಜು ಹೇಳ್ತಾನೆ, ನಾನು ಸೇತುವೆ ಬಗ್ಗೆ ಈ ಥರ ಆಗುತ್ತೆ ಅಂತ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅಂತ ಹೇಳ್ತಾನೆ. ಪ್ರೀತಮ್ ರಾಜುವಿನ ಮಾತು ಕೇಳಿ ಜಾಸ್ತಿ ಮಾತನಾಡದೆ ದೇವರ ಮೇಲೆ ಭಾರ ಹಾಕಿದೋ ಬಿಡು ಮಗ ಅಂತೇಳಿ ಸುಮ್ಮನೆ ಆಗ್ತಾನೆ. ಆದರೆ ಇವರಿಬ್ಬರಿಗೂ ಮತ್ತೆ ಇನ್ನೊಂದು ಶಾಕ್ ಆದಿತ್ತು. ರಾಜು ಮನೆಯಲ್ಲಿ ತನ್ನ ಮೊಬೈಲನ್ನು ತೆಗೆದುಕೊಂಡು ಅವನ ಫೋಟೋಸನ್ನು ನೋಡುತ್ತಿದ್ದ. ಅವರಿಬ್ಬರು ಸೆಲ್ಫಿ ತಂದಿರ್ತಾರಲ್ಲ, ಆ ಫೋಟೋದಲ್ಲಿ ಒಂದು ಹೆಣ್ಣು ದೆವ್ವ ನಿಂತಿತ್ತು. ಅದನ್ನು ನೋಡಿ ಇಬ್ಬರು ಭಯದಿಂದ ನಿಂತರು. ಸೇತುವೆ ಮೇಲೆ ಸ್ಥಳೀಯರು ಎಚ್ಚರದಿಂದ ಓಡಾಡುತ್ತಾರೆ. ಇವತ್ತಿಗೂ ಕೂಡ ಆ ಸೇತುವೆ ಮೇಲೆ ಹಲವು ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಯಾರು 7 ಗಂಟೆ ನಂತರ ಆ ಸೇತುವೆ ಹತ್ತಿರ ಹೋಗಲು ಧೈರ್ಯ ಮಾಡುವುದಿಲ್ಲ. ಇದಾಗಿತ್ತು ಇವತ್ತಿನ ಕುಂದಾಪುರದ ಸೇತುವೆ ಕತೆ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂದರೆ ನಿಮಗೂ ತಿರುಗಿ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಚಂದನ್. ಬಾಯ್ ಬಾಯ್.